ಆಯೋಜಿಸಿದ ಚೆನ್ನಮ್ಮ ಅವರ ಆದರ್ಶಗಳು ಎಲ್ಲಾ ಮಹಿಳೆಯರಿಗೆ ಮಾದರಿಯಾಗಿದೆ ಎಂದು ಡಾಕ್ಟರ್ ರಾ ಧನುಷ್ ಹೇಳಿದರು. ಮಿರ್ಲೆ ಗ್ರಾಮದ ಗ್ರಾಮಸ್ಥರು ಆಯೋಜಿಸಿದ ಚೆನ್ನಮ್ಮ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಿರ್ಲೆ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಆಯೋಜಿಸಿದ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಪದವೀಧರರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಧನಂಜಯ್ ಮತ್ತು ತಾಪಂ ಮಾಜಿ ಸದಸ್ಯೆ ಶೋಭಾ ಕೋಟೆಗೌಡ ಚಾಲನೆ ನೀಡಿ ಮಾತನಾಡಿದರು. ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಧಾಕೃಷ್ಣ, ಮುಖಂಡರಾದ ದಿವಾಕರ್, ರಮೇಶ್, ನರಸಿಂಹಮೂರ್ತಿ, ಎಂಆರ್ ಮಂಜುನಾಥ್, ಎಚ್.ಡಿ. ದೇವೇಗೌಡರವರ ಧರ್ಮಪತ್ನಿಯಾದಂಥ ಚೆನ್ನಮ್ಮನವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಮಿರ್ಲೆ ಗ್ರಾಮ ಹಾಗೂ ಮಿರ್ಲೆ ಹೋಬಳಿಯ ಎಲ್ಲ ಗ್ರಾಮಗಳ ಸಾರ್ವಜನಿಕರ ಸಹಕಾರದೊಂದಿಗೆ ಈ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಚೆನ್ನಮ್ಮನವರ ಕುಟುಂಬ, ದೇವೇಗೌಡರು ಮತ್ತು ಚೆನ್ನಮ್ಮನವರ ಕುಟುಂಬ ಈ ನಾಡಿಗೆ ಮಾಡಿದಂಥ ಅಪಾರ ರಾಜಕೀಯ ಸೇವೆಯನ್ನು ಗುರುತಿಸಿ ಅವರಿಗೆ ಇಡೀ ಗ್ರಾಮ ಮತ್ತು ನಮ್ಮ ಹೋಬಳಿಯ ಎಲ್ಲ ಸಾರ್ವಜನಿಕರು ಪುಣ್ಯಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಅವರೇ ವೈಯಕ್ತಿಕವಾಗಿ ತಮ್ಮ ಸಹಕಾರವನ್ನು ನೀಡೋದರೊಂದಿಗೆ ಈ ದಿನ ಈ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ. ಅವರ ಒಂದು ಆದರ್ಶ ಪ್ರತಿ ಮಹಿಳೆ ಅಲ್ಲದೆ ಅವರ ಇಬ್ಬರ ದಾಂಪತ್ಯ ಜೀವನವನ್ನು ನೋಡಿದಾಗ ನಮಗೆಲ್ಲ ಮಾದರಿ ಅಂತ ಹೇಳ್ಬೋದು. ಅವ್ರನ್ನ ಕಳ್ಕೊಂಡು ಇಡೀ ಕುಟುಂಬ, ದೇವೇಗೌಡರ ಕುಟುಂಬನೇ ದುಃಖದ ಸಾಗರದಲ್ಲಿ ಅವರೇ. ಅವರು ಎಷ್ಟು ಚಿರಾಯು ಆಗಿ ಸತ್ರೂ ಸಹ ಅವರ ಒಂದು ಭಾವನೆಗಳು, ಅವರ ಆದರ್ಶವನ್ನು ಎಲ್ಲರೂ ಸಹ ಮಹಿಳೆಯರು ಅಳವಡಿಸ್ಕೋಬೇಕು ಅನ್ನೋಂತಹ ಒಂದು ನನ್ನ ಬಯಕೆ. ಅಲ್ಲದೆ ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಆ ದೇವರು ಕೊಡಲಿ. ದೇವೇಗೌಡರಿಗೆ ಅವರ ಒಂದು ದುಃಖವನ್ನು ಭರಿಸುವ ಶಕ್ತಿ, ಕುಮಾರಣ್ಣ ಅವರಿಗೆ, ರೇವಣ್ಣ ಅವರಿಗೆ, ಅವ್ರ ಇಡೀ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಮಿರ್ಲೆ ಗ್ರಾಮದ ಪರವಾಗಿ ಇಲ್ಲಿರುವಂತಹ ನಮ್ಮ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸಹ ಎಲ್ರಿಗೂ ಏನೋ ನಮ್ಮ ಮನೆ ಒಂದು ವಸ್ತುವನ್ನು ಕಳ್ಕೊಂಡಿದ್ದೀವಿ. ಎಂಆರ್ ನಾಗೇಶ್, ವಿಶ್ವನಾಥ್, ಪ್ರಕಾಶ್, ಕುನ್ನೆಗೌಡ, ಬಿಎಸ್ಎಸ್ ಅಧ್ಯಕ್ಷ ಭಾಸ್ಕರ್, ದಿವಾಕರ್ ಶ್ರೀನಿವಾಸ್, ಬಾಲೂರು ಕೃಷ್ಣೇಗೌಡ, ಗ್ರಂಥಾಲಯ ಮಂಜು, ವಿಜಯಮ್ಮ, ಸುಂದರಮ್ಮ, ರಾಮಸ್ವಾಮಿಗೌಡ, ಡೈರಿ ಕಾಂತರಾಜು, ರಂಗಸ್ವಾಮಿ, ಗಿರೀಶ್, ಜಯರಾಮ್, ಧರ್ಮದರ್ಶಿ ಲೋಕೇಶ್ ಸೇರಿದಂತೆ ಎಲ್ಲಾ ಗ್ರಾಮಸ್ಥರು ಇದ್ದರು. ನ್ಯೂಸ್ ಪಬ್ಲಿಕ್, ಸಿಸಿಟಿವಿ ಮಿರ್ಲೆ.